ಬಿಡ್ರ. ಎಲ್ ಬಂದು ಯಾರ ಮೇಲೆ ಕೈ ಇಡ್ತಾ ಇದ್ದೀರಾ? ಇವನು ಮಾಡಿರೋ ಕೆಲಸಕ್ಕೆ ತುಂಡು ತುಂಡ ಕತ್ತರಿಸ್ಬೇಕು. ಅವನ್ನ ಮುಟ್ಬಿಟ್ಟು ಮಾರ್ಕೆಟಿಂದ ಏನಯ್ಯ ಮೀನ್ ಕಡೆ ಜಾಗದಲ್ಲಿ ಬಂದು ಮನುಷ್ಯನ್ ಕಡಿತೀನಿ ನಿಂತ್ಯಾ? ಏನ್ ಬೇಕು, ಏನ್ ಸಮಸ್ಯೆ? ಹುಡುಗ ಏನ್ ಮಾಡೋಣ ಗೊತ್ತಾ? ಏನ್ ಮಾಡ್ದ? ನಮ್ಮ ಹುಡುಗಿ ಜೊತೆ ಚೆನ್ನಾಗಿ ಪಳಗಿ ತಪ್ಪು ಮಾಡ್ಬಿಟ್ಟು ಈಗ ಬೇರೆಯವ್ರನ್ನ ಮದ್ವೆ ಆಗ್ತದಲ್ಲ, ಸುಮ್ನೆ ಬಿಡ್ಬೇಕಾ ನಾವು? ಇವನ ಹತ್ರ ಹುಡುಗ ಅಲ್ವಲ್ಲ? ಏ ಸತ್ಯ, ಏನ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಣ್ಣ, ಸುಳ್ಳು ಹೇಳ್ತಿದ್ರಣ್ಣ. ಹುಡುಗಿಯಲ್ಲಿ ಅಲ್ಲಿದ್ದಾಳೆ, ಕರ್ಕೊಂಬರೋಣ. ಬಾಬಾ ಬಾಬಾ ಆಚೆ ಮಾತಾಡೋಣ ಬಾ, ಮಾರ್ಕೆಟಲ್ಲಿ ಬೇಡ. ಬಾಮ್ಮ. ಏನ ನೋಡಮ್ಮ, ಸರಿಯಾಗಿ ನೋಡಿ ಹೇಳಿವನೇನ. ಇದು ನಿನ್ ಜೀವನ ಮಾತ್ರ ಅಲ್ಲ, ಇವನ್ ಜೀವನ ಸಂಬಂಧಪಟ್ಟಿದೆ ಇದ್ರಲ್ಲಿ. ಇವನ್ ಮದ್ವೆ ಏರ್ಪಾಟ್ ಎಲ್ಲ ಮಾಡಿದಾನೆ, ಪತ್ರಿಕೆನ ಕೊಡಕ್ ಶುರು ಮಾಡಿದಾನೆ. ಇವಾಗ ನೀನ್ ಸುಮ್ನೆ ಇದ್ದೆ ಅನ್ಕೋ, ಅವನ್ ಜೀವನ ಹಾಳಾಗೋಗುತ್ತೆ. ಹೇಳು, ಮಾತಾಡದೆ ಸುಮ್ನೆ ಇದೆಯಲ್ಲ. ಲೈ ಏನ ಸತ್ಯ? ಏನೋ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ತಮ್ಮನ್ ಬೈತಿದ್ಯಾ? ಲೈ ಸುಮ್ನೆ ಇದು ನಿಜ ಅಣ್ಣ, ತಪ್ಪು ಮಾಡಿದ್ ನಾನೇ ಅಣ್ಣ, ಕ್ಷಮಿಸ್ಬಿಡೋಣ. ಇವಾಗ ಗೊತ್ತಾಯ್ತಾ? ಸಮಸ್ಯೆ ನಮ್ಮಲ್ಲಿ ಇಟ್ಕೊಂಡು ಅವ್ರ ಜೊತೆ ಜಗಳ ಆಡ್ತಿದ್ದೀರಾ. ಇವತ್ತು ನೀವ್ ಇವ್ರನ್ನ ಕೊಚ್ತೀರಾ, ನಾಳೆ ಅವ್ರು ನಿಮ್ನ ಕೊಚ್ತಾರೆ. ನಿಮ್ಮಿಬ್ರು ಸಮಸ್ಯೆನ ಊರ್ ಸಮಸ್ಯೆ ಮಾಡ್ಕೊಂಡು ಎಲ್ಲಾರು ಕೊಚ್ಕೊಂಡು ಸಾಯ್ತೀರಾ. ಹೇಳ್ಕೊಂಡೋಗಿ ಒಳ್ಳೆ ತೀರ್ಮಾನ ಮಾಡಿ. ಜಾಗ ಬಿಡ, ಸೈಡ್ಗೋಗ. ನಾನ್ ರೆಡಿ. 40 ವರ್ಷದ ಹಿಂದೆ ನನ್ನ ಅಣ್ಣವ್ರು ನೋಡ್ದಂಗ ಆಯ್ತು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಡಬ್ಬ ನನ್ನ ಮಗನೇ, ರಾಜನ ವೇಷದಲ್ಲಿ ಬಂದು ನನ್ನ ತಪ್ಕೋತಾ ಇದೆಯೇ? ಕತ್ತಿ ಏನಾದ್ರೂ ಚುಚ್ಚಬಾರ್ ಜಾಗದಲ್ಲಿ ಚುಚ್ಕೊಂಡ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ನೀನು ಒಳಗೋಗ್ಬಿಡ್ತೀಯೋ? ನನ್ ಮೇಲೆ ಏನ್ ಪಾಶನೇ ಲೇದರ? ಪ್ರೀತಿ ಪಾಯಸ ಎಲ್ಲ ಲೇದುರ. ಕೆಲವು ಕಡೆ ಈ ಪ್ರಪಂಚದಲ್ಲಿ ಹೆತ್ತ ಮಗನಿಗೆ ಅವ್ರ ಅಪ್ಪಂದಿರೋ ಉಂಗ್ರ, ಚೈನು, ಜೀನ್ಸ್ ಎಲ್ಲ ಹಾಕ್ಸಿ ಸುಂದರವಾಗಿ ನೋಡ್ಕೋತಾರೆ. ಆದ್ರೆ ನೀನು ನಿನ್ ಅಂಗಡಿಯಲ್ಲಿ ಮಾರಾಟ ಆಗದಿರೋಂತ ಹಳೆ ಬಟ್ಟೆ, ವಿಗ್ಗು ಎಲ್ಲ ಹಾಕ್ಸಿ ಬೀದಿ ಸುತ್ತಂಗ್ ಮಾಡ್ತಿದ್ಯಾ. ನೋಡು, ಈ ತರ ಬಾಂಡ್ಲಿ ರಾಜನ್ನ ನಾನ್ ಜೀವನದಲ್ಲಿ ಯಾವತ್ತೂ ನೋಡೇ ಇಲ್ಲ. ಕನ್ನಡಕ ಹಾಕೊಂಡಿದ್ರು ಕಣ್ ಚುಚ್ತಾ ಇದೆ. ತಲೆನ ಮುಚ್ಕೋನಾಯ್ನಾ ಮಗ. ಆ ಇಂಡಿಯಾ ಅಂತ ಗೆಟಪ್ ಹಾಕೊಂಡು ಕಾಲೇಜ್ ಮುಂದೆ ನಿಂತಿದ್ವಲ್ಲ, ಅದನ್ನ ನೋಡಿದ ಕಾಲೇಜ್ ಕರೆಸ್ಪಾಂಡಿಗೆ ಅದೇ ತರ ನನಗೆ ಡ್ರೆಸ್ ಬೇಕಂತೆ ಮಗ. ಇಲ್ಲಿ ನೋಡು, ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ಕೆಲ್ಸ ಇಲ್ದಾನೆ ತಿರ್ಬೋಕಿ ತರ ತಿರುಗ್ತಿದ್ರು, ಅದ್ರಲ್ಲೂ ಒಂದ್ ಕೆಲ್ಸ ಮಾಡ್ತಿರೋದಕ್ಕೇನೆ ಈ ತರ ಬೇರೆ ಡ್ರೆಸ್ ಹಾಕಿ ಕಳಿಸ್ತಿದೀನಿ. ಹೆಂಗೆ ನನ್ ಬೋರ್ಡ್ ತಲೆ ಒಳಗಿರೋ ಐಡಿಯಾ ತಲೆಯಲ್ಲಿ ಕೆಲ್ಸಕ್ಕೆ ಬರುವಂತ ಐಡಿಯಾಗಳ ನೈನಾ ನಾನ್ ಬಾಟಾ ಕೋಸ್ಕೊಡು. ಇವತ್ ನನ್ ಲವ್ ನ ಡಿಕ್ಲೇರ್ ಮಾಡಕ್ ಹೋಗ್ತಾ ಇದೀನಿ. ನಿಂತ್ಕೊಳ್ಳಲ್ಲೇ. ಯಾಕೆ, ಏನಾಯ್ತು? ಮೀನ್ ಮಾರ್ಕೆಟ್ಗೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ನಿನ್ನಿಂದ ತುಂಬಾ ತೊಂದರೆ ಆಗಿದೆ ಕಣೋ. ನಾನೇ ನೀನು ತೊಂದರೆ ಕೊಟ್ಟಿಲ್ವಲ್ಲ. ಏನೋ ಮಾರ್ಕೆಟ್ ಅಲ್ಲಿ ಯಾಕೊಬ್ಬ ನೋಡಿತಾ ಇದ್ದೆ? ಓ ಅದಾ, ಅದೊಂದ್ ಹುಡುಗಿ ಲೈಫ್ ಮ್ಯಾಟ್ರು. ಸುಮ್ನೆ ಕೇಳಿದ್ರೆ ಉತ್ತರ ಬರುತ್ತಾ? ಕೊಟ್ರೇನೆ ಬರೋದು. ಯಾಕೆ ನಿನ್ಗೆ ಊರು ಸಾಬ್ರಿ ಅಂತ? ನಿನ್ನ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡೆ, ಅದಕ್ಕೂ ಮಣ್ಣಾಗ್ ಬಂದ್ಬಿಟ್ಟೆ. ರೇಷನ್ ಅಂಗಡಿಲಿ ಕೆಲಸ ಕೊಡಿಸ್ತೆ, ಅವನಿಗೆ ನ್ಯಾಯ ಹೇಳಕ್ ಹೋಗ್ಬಿಟ್ಟು ಕೆಲಸನೂ ಬಿಟ್ಟು ಬಂದೆ. ತಪ್ಪು ಮಾಡ್ದ ಅಂತ ತಟ್ ಕೇಳ್ದೆ, ಕೆಲ್ಸದಿಂದ ತೆಗ್ದಾಕಿದ್ರು. ಬೇರೆಯವ್ರ ಮುಂದೆ ಕೈ ಕಟ್ಕೊಂಡು ಸಂಪಾದನೆ ಮಾಡೋದಕ್ಕಿಂತ ಮೀನ್ ಮಾರ್ ಸಂಪಾದನೆ ಮಾಡೋದು ತಪ್ಪೇನ ಇಲ್ವಲ್ಲ? ಮೀನ್ ಮಾರ್ಕೆಟ್ ಹೋಗಿ ರೋಡಿಸಮ್ ಮಾಡೋದು ಒಂದ್ ಕೆಲ್ಸನ? ನಿನ್ನಿಂದ ನನಗೆ ಮನೇಲಿ ನೆಮ್ಮದಿನೇ ಇಲ್ಲ ಕಣೋ. ಅಂದ್ರೆ ಮನೇಲಿ ಇರೋದು ಇಷ್ಟ ಇಲ್ಲ ಅಲ್ಲ? ಇಷ್ಟ ಇಲ್ಲ ಅಲ್ಲ? ಹೌದು ಕಣೋ, ಇಷ್ಟ ಇಲ್ಲ. ಮತ್ ಹೊಟ್ಟೋಗು, ಮನೆ ಬಿಟ್ಟು ಹೊಟ್ಟೋಗು. ಏನೇ ನಿನ್ನ ಮಗ ನೋಡು, ಅಪ್ಪನ್ನೇ ಮನೆ ಬಿಟ್ಟು ಹೋಗು ಅಂತಿದ್ದಾನೆ. ನೋಡು, ನಿನ್ನಂತ ಮಗನ ಹೆತ್ತಿರೋದಕ್ಕೆ ನಾನ್ ಕೆರೆನ ಬಾವಿನ ನೋಡ್ಕೋಬೇಕು. ಹೇಳ್ತಾನೆ ಇದೆಯಾ? ಸಾಯಿ ಅಂತಿದ್ಯಾ? ಸಾಯಿ ಅಂತಿದ್ದಾನೆ ಕಣೆ, ನನ್ನೇ ಸಾಯಿ ಅಂತಿದ್ದಾನೆ. ಇವತ್ ಬೆಳಗ್ಗೆನೆ ಶುರು ಮಾಡ್ಬಿಟ್ರಾ? ನೋಡು, ನಿನ್ನಿಂದ ನಾನು ಯಾವತ್ತೋ ಸಾಯ್ಬೇಕು ಅನ್ಕೊಂಡಿದ್ದೆ. ಆದ್ರೆ ದೇವ್ರು ನನಗೆ ಚಿನ್ನದಂತ ಇನ್ನೊಬ್ಬ ಮಗ ಕೊಟ್ಟಿದ್ದಾನೆ. ಆದ್ರಿಂದ ನಾನು ಇನ್ನೂ ಜೀವಂತವಾಗಿದ್ದೀನಿ. ನನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡೋದ್ ನಾನು. ಏನೋ ನಿನ್ ಇಷ್ಟ ಬಂದಂಗೆ ಏನ್ ಬೇಕಾದ್ರೂ ಮಾಡ್ತೀಯ. ನಿನ್ ತರ ಹುಟ್ಟದ ಸತ್ತು ಅಂತ ಎಲ್ಲ ಇರಕ್ಕಾಗಲ್ಲ. ಅಪ್ಪ ಚೆನ್ನಾಗಿರ್ಬೇಕಪ್ಪ.
ಹೋಗ. ಬಿಡೋ ಕೈ. ನೀನ್ ನೋಡಿ ಜಮ್ದಲ್ಲ ಹೊರಗಡೆ ಇಟ್ಕೋ. ಇವನ್ ಹತ್ರ ಹೋಗಿ ನೀನ್ ಬಾ ದೊಡ್ಡ ಪರೋಡಿ ನಿನ್ ಜೊತೆ ಹುಡ್ದು ಅನ್ಕಣವನು ಎಷ್ಟು ಜವಾಬ್ದಾರಿ ಇದೆ ನೋಡೋನ್ಗೆ. ಇವನೊಬ್ಬ ಸಾಕು ಕಣೋ, ನನ್ನ ಹೆಸರನ್ನ ಕಾಪಾಡ್ತಾನೆ. ಕಾಪಾಡ್ತಾನೆ. ಅವ್ನ್ ಕಾಲ್ ಕೆಳಗಡೆ ನುಗ್ಗೋ, ಬದ್ಲಾಗ್ತೀಯಾ? ಯೋ ಮೊದ್ಲು ನೀನ್ ಬದ್ಲಾಗಯ್ಯ, ನನ್ಗೆ ಹೇಳ್ತೀಯಲ್ಲ. ನೀನ್ ಚೆನ್ನಾಗಿರ್ಬೇಕು. ಚೆನ್ನಾಗ್ ತುರ್ಕಿ ಚೆನ್ನಾಗ್ ಕೂಡ್ಸ್ ಬೆಳ್ಸಿ. ನೋಡ್ದೇನೆ ಏನ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ನ್ ನಾರೋದಲ್ದೆ ಅವ್ನ್ ಮಾತು ನಾರ್ತಾ ಇದೆ. ಅವ್ನ್ ಉತ್ತರ ಆಗಲ್ಲ, ಉತ್ತರ ಆಗೋದೇ ಇಲ್ಲ. ಈ ತರ ಪ್ರಶ್ನೆ ಕೇಳಿ ಹಿಂಸೆ ಕೊಡ ಅಪ್ಪಂದ್ರನ್ನೆಲ್ಲ ಕೊಚ್ಚಾಕ್ಬಿಡ್ಬೇಕು. ಅಮ್ಮನ್ ತಿತ್ತಿ ಅಂತ ಕಾಗೆಗೆ ಊಟ ಇಡೋದಕ್ ಮೇಲ್ ಬರ್ತೀಯಲ್ಲ, ಬಾ ಅವಾಗ ತಳ್ಬಿಡ್ತೀನಿ. ಪ್ರಾಣ ತಿಂತಾನೆ. ನೋಡ್ಕೊಂಡು ಹುಷಾರಾಗೋಗಮ್ಮ. ಏನಪ್ಪ ತಳ್ಕೊಂಡ್ ಬರ್ತಿದ್ಯಾ? ಪೆಟ್ರೋಲ್ ಇಲ್ವಾ? ಪೆಟ್ರೋಲ್ ಎಲ್ಲ ಇದೆಯಣ್ಣ. ಮಕ್ಳೆಲ್ಲ ಸ್ಕೂಲ್ ಲೇಟ್ ಆಗತ್ತೆ ಅಂತ ಓಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಹೋಗಿ ತೊಂದ್ರೆ ಆಗ್ಬಾರ್ದಲ್ವಾ? ಸರಿ. ಅದಕ್ಕೆ ಬೀದಿ ಎಂಡೋರ್ಗು ತಳ್ಕೊಂಡು ಹೋಗ್ಬಿಟ್ಟು ಅದಾದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಒಳ್ಳೇದಪ್ಪ, ನೀನೋಗು. ಸರಿ, ಒಳ್ಳೇದು. ಆಹಾ, ಈ ತರ ಒಂದ್ ಹುಡುಗನ ನಾನು ನೋಡೇ ಇಲ್ಲ. ಲೇ, ಏನಾಯ್ತು ಇವ್ನ್ಗೆ? ತುಂಬಾ ದಿನದಿಂದ ಏರಿಯಾದಲ್ಲಿ ಒಂದು ಹುಡುಗಿ ನೋಡ್ತಿದ್ದ ಕಣ. ಬೆಳಗ್ಗೆ ಪ್ರಪೋಸ್ ಮಾಡಕ್ ಹೋದ. ಇವ್ನು ಹೇಳೋದಕ್ ಮುಂಚೆ ಅವಳು ಕೈ ಮಾಡ್ಬಿಟ್ಲು. ಏನಂದೆ? ಲವ್ ಹೇಳಕ್ ಹೋದ್ರೆ ಹೊಡಿತಾರ? ಲೇ, ಹೌದು ಮಗ, ನಾನಾಗಿದ್ರೆ ಕಾಂಗ್ರೆಸ್ ಕಡೆ ನೆಣಕೊಂಡ್ಬಿಡ್ತಿದ್ದೆ. ಲೇ, ಓಲ್ಡ್ ಮಾಡಲ್ ಚಪ್ಲಿಯಿಂದ ಹಿಡಿದು ನ್ಯೂ ಮಾಡಲ್ ಚಪ್ಲಿವರೆಗೂ ಎಲ್ಲ ಚಪ್ಲಿಗಳಲ್ಲೂ ಒಡ್ಸ್ಕೊತಾ ಇದ್ಯಾ? ನೀನ್ ಮಾತಾಡ್ತಾ ಇದ್ಯಾ? ಮಗ, ಗಂಡ್ ಮಕ್ಳು ಸೂಸೈಡ್ ಮಾಡ್ಕೋಬೇಕಂದ್ರೆ 10 ರೂಪಾಯಿ ಕೊಟ್ಟು ಪಾಯ್ಸನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ರೂಪಾಯಿ ಕೊಟ್ಟು ರೋಜಾ ಹೂ ತಗೊಂಡು ಒಂದ್ ಹುಡುಗಿ ಹತ್ರ ಲವ್ ಪ್ರಪೋಸ್ ಮಾಡಿದ್ರೆ ಸಾಕು. ಗುಂಪಾಗಿ ಸೇರ್ಕೊಂಡು ಎಷ್ಟು ಅಸಹ್ಯವಾಗಿ ಅವಮಾನ ಮಾಡ್ತಾ ಇದ್ದಾರೆ ಗೊತ್ತಾ? ಅವಳು ಯಾರು ಅಂತ ತೋರ್ಸು, ನಾನ್ ತೋರಿಸ್ತೀನಿ ಯಾರು ಅಂತ. ಬಾರೋ, ಹೋಗೋಣ. ಮಗ, ಅಲ್ಲೊಂದು ಗುಂಪು ಬರ್ತಿದ್ಯಲ್ಲ, ಅದ್ರಲ್ಲಿ ನಿನ್ ಕಲರ್ ಮ್ಯಾಚ್ ಆಗಿ ಮೊದ್ಲು ಒಂದ್ ಹುಡುಗಿ ಬರ್ತಾಳಲ್ಲ, ಅವಳೆ ತಾನೆ? ಪಿಂಕ್ ಕಲರ್ ಡ್ರೆಸ್ ಅವಳ? ಯಾಕೆ ಅಂತ ಫಿಗರ್ನೆಲ್ಲ ನಾವು ಲವ್ ಮಾಡಬಾರ್ದಾ? ಇಲ್ಲ ಕಣ, ಒಡಬೇಕಾದ್ರೆ ಏನಾದ್ರೂ ಬೇರೆ ಹೊಡ್ಬಿಡ್ತೀನಿ ಅಂತ ಅಷ್ಟೇನೆ. ಸರಿ, ಇಲ್ಲ ಇರಿ, ಬರ್ತೀನಿ. ಮಗ, ದೊಡ್ಡದಾಗೇನು ಇಕ್ಬಿಡ್ಬೇಡ. ಏನ ಮಾರ್ಕ್, ನಾಳೆ ಬೆಳಿಗ್ಗೆ ಅವಳು ನಿನ್ಗೆ ಅತ್ತಿಗೆ ಆಗೋಳು. ಹಾಗ? ಸರಿ, ನೀವೆಲ್ಲ ವೇಟ್ ಮಾಡಿ. ಸರಿ, ಲೇ ಬರೋ, ಓಡೋಗ ಬಚ್ಚಿಕೋರ. ಹೇಳಿದ್ರೆ ಹುಡುಗರ ಮೇಲೆ ಕೈ ಮಾಡ್ತೀಯ ನೀನು? ಬಾ. ಅಶೋಕ, ನೀನ್ ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಅವಳು ಬೀಚ್ ಕುದ್ರೆ ಅಲ್ಲ, ಯಾ ಮಾರಿದ್ರೆ ನಿನ್ ಮೇಲೆ ಆರಿ ಹೋಗಂತ ರೇಸ್ ಕುದ್ರೆ. ಹುಷಾರಾಗಿರೋ. ಎಕ್ಸ್ಕ್ಯೂಸ್ ಮೀ, ನೀವು ಶ್ರೀಕಾಂತ್ ಸಿಸ್ಟರ್ ತಾನೆ? ಇಲ್ವಲ್ಲ. ಇಲ್ವಾ? ದೇವತೆ ತರ ಇದ್ದೀರಾ. ನಿಮ್ ಬಗ್ಗೆ ಈ ತರ ಹೇಳ್ಬೋದೇನ್ರಿ ಅವನು? ಏನ್ ಹೇಳ್ದ? ಫ್ರೆಂಡಾ? ಹೇಳು ಫ್ರೆಂಡಾ ಅನ್ಬಿಡ್ರೆ ಸಾಯ್ಲೆ. ಏನ್ರಿ ಹೀಗಿದ್ದೀರಾ? ಯಾಕೆ ನಂತರ ಹುಡ್ಗಿ ನೋಡಿಲ್ವಾ? ಅಯ್ಯೋ, ಚಾನ್ಸೇ ಇಲ್ಲ. ನಿಮ್ ನೋಡಿದ್ರೆ ಬಕ್ ಅಂತ ಹತ್ಕೊಂಡ್ಬಿಡ್ತು. ಇವಳು ಯಾರ್ ಮಗಳು ಅಂತ ಗೊತ್ತಾ? ಗೊತ್ತು. ನಮ್ ಬ್ರಹ್ಮ ಹುಡುಗಿ ತಾನೆ? ಬ್ರಹ್ಮನ ಎಲ್ಲಾರ್ನು ಹುಡ್ಸೋ ಬ್ರಹ್ಮ. ಅವನ್ ಹುಡುಗಿ ಅಂದ್ರೆ ಸ್ವಲ್ಪ ಓವರ್ ಆಗಿ. ನಾನು ಯಾರು ಅಂತ ಗೊತ್ತಾ? ಇಟ್ಸ್ ಓಕೆ. ಲೇ, ಏನು ಹೇಳ್ದೆ ನನ್ನ ಹತ್ರ? ಏನು ಹೇಳ್ದೆ? ಮಗ, ನಿನ್ ಹುಡ್ಗಿ ಯಾರು ಅಂತ ತೋರ್ಸು, ನಾನು ಅವಳಿಗೆ ತೋರಿಸ್ತೀನಿ. ಹಂಗ ಹೇಳ್ಬಿಟ್ಟು ನನಗೆ ರಿವರ್ಸ್ ಆಗಿ ತೋರಿಸ್ಬಿಟ್ಟೆ ಅಲ್ಲ? ಇಲ್ಲ ಮಚ್ಚ, ಹುಡುಗಿಗೆ ಹೊಡೆಯೋಣ ಅಂತಾನೆ ಹೋದೆ ಕಣ. ಫಿಗರ್ ಸ್ವಲ್ಪ ಚೆನ್ನಾಗಿದ್ಲಾ? ಇಲ್ಲ, ಸ್ವಲ್ಪ ಓಕೆ ತರ ಇದ್ಲಲ್ಲ, ಅದಕ್ಕೆ ಮನ್ಸಲ್ಲ ಲೆಕ್ಕಾಚಾರ ಹಾಕ್ದೆ. ಫ್ರೆಂಡಾ ಫಿಗರ ಅಂತ. ಅದ್ರಲ್ಲೂ ನೋಡು, ನಿನ್ನ ಗೆದ್ಬಿಟ್ಲು ಕಣೋ. ಅದಕ್ಕೆ ಅವಳನ್ನ ಹೋಗ್ಲಿ ಬಿಡು ಮಗ. हेलो, या हाय राजीव. हाँ, वो मेल मिला है, बहुत अच्छा है, पर मुझे और डिटेल्स चाहिए. हेलो, यस सर, ಓಕೆ ಸರ್. ಹಲೋ, ಅಪ್ಪ ಬಂದಿದ್ದಾರಾ? ನಾನು ಇವಾಗ ತಾನೇ ಆಫೀಸ್ ಬಂದಿದ್ದು. ಸರಿ, ಬರ್ತೀನಿ. ಏನಪ್ಪ ಬೆಳಿಗ್ಗೆ ಇಲ್ಲಿ ಬಂದಿದ್ದೀರಾ? ಏನಿಲ್ಲಮ್ಮ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ತಾನೇ 8:30 ಮನೆಯಿಂದ ಹೊರಟಿತ್ತು, ಇನ್ನು 10:30 ಆಗ್ಲಿಲ್ಲ. ಆಗ್ಲೇ ನೋಡಕ್ ಬಂದ್ಬಿಟ್ರಾ? ಏನಮ್ಮ, ಮಗಳನ್ನ ನೋಡೋದಕ್ಕೆ ಅಪ್ಪ ಬರ್ಬಾರ್ದಾ? ಹಾಗೆಲ್ಲ ಏನಲ್ಲ, ಏನು ಕಾರಣ ಇಲ್ದೆ ನೀವು ಬರಲ್ವಲ್ಲ, ಅದಕ್ಕೆ ಕೇಳ್ದೆ. ಕಾರಣ ಏನೂ ಇಲ್ಲಮ್ಮ, ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನೀನು ಬಿಸಿ ಇರ್ಬೇಕು ಅನ್ಸುತ್ತೆ, ಕೆಲ್ಸ ನೋಡೋಗು. ಓಕೆನಾ? ಓಕೆ, ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಪೇರೆಂಟ್ಸ್ ಹತ್ರ ಮಾತಾಡ. ಸರಿ, ಬನ್ನಿ. ಹಲೋ. ಏ ಶ್ವೇತಾ, ನಿಮ್ಮ ಅಪ್ಪ ಮಾತ್ರ ಬಂದಿಲ್ಲ ಕಣೆ, ಅವ್ರ ಜೊತೆ ಇನ್ಯಾರೋ ಒಬ್ರು ಬಂದಿದ್ದಾರೆ. ಇಬ್ರು ಮಾತಾಡ್ಕೊಂಡು ಹೋಗ್ತಿದ್ದಾರೆ.
ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನನ್ನ ಹೆಣ್ಣೋಡಕ್ ಬಂದಿದ್ದವ್ರು. ಅಪ್ಪನ್ಗೆ ಎಷ್ಟ್ ಸಲ ಹೇಳಿದ್ರು ಅರ್ಥನೇ ಆಗಲ್ಲ. ಏನ್ ಮಾಡೋದು? ಏನ್ರ ಎಲ್ರು ಎಣ್ಣೆ ಹೊಡೆದಿರೋ ಕೋತಿಗಳ ತರ ಮಬ್ಬಾಗಿ ಕೂತಿದ್ರಾ? ಏನಾಯ್ತು? ಏನೋ ನನ್ಗೂನು ಅವನ ಹತ್ರ ಆ 30 ರೂಪಾಯಿ ದುಡ್ಡಿಸ್ಕೊಳ್ಳೋ. ಬಂದ್ಬಿಡ್ತಾ? ಲೇ ಡಿಸೀಸ್ ಬಂದ್ಬಿಡ್ತಾ? ಬೇಜಾರಾಗ್ಬೇಡ ಮಗ, ಇವಾಗೆಲ್ಲ ಆ ವ್ಯಾಧಿಗೆ ಆಯುರ್ವೇದದಲ್ಲಿ ಔಷಧಿ ಬಂದ್ಬಿಟ್ಟೈತೆ. ಲೇ ಮಚ್ಚ, ನೀನ್ ಅನ್ಕೊಂಡಂಗೆ ಆತರ ಡಿಸೀಸ್ ಅಲ್ಲ ಕಣ, ಇವನಿಗೆ ಲವ್ ಡಿಸೀಸ್ ಆಗಿದೆ. ಹಂಗೆ ಮಕ್ಕಕ್ಕೆ 2 ಕೊಟ್ಟ ಅಂದ್ರೆ ಸೀಟ್ ಮೇಲೆ ಕೂತ್ಕೊಂಡು ಆಲ್ರೆಡಿ ಸೈಕಲ್ ಓಡಿಸ್ಬಿಟ್ಟ. ಕೊನೆಗೆ ಸೈಕಲ್ ಬಿಡ್ಬೇಕಾಗಿರೋ ಟೈಮಲ್ಲಿ ಬೆಲ್ಲೊತ್ತು ಆಸೆ ಬಂದಂತೆ. ಇದೆಲ್ಲ ಒಂದ್ ಲವ್. ಇದನ್ನ ನೀನ್ ನನಗ್ ನಂಬಕ್ ಹೇಳ್ತಿದ್ಯಾ? ಏ, ಸರ್ ಬಿಡ ಬಿಡ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರಲ್ಲ, ನಿಮ್ಗೆ ಇಷ್ಟ ದಿನ ಜೊತೆಗಿರೋ ಇವನ್ ಕೈಲೇ ನಾನು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಆ ಹುಡುಗಿ ಕೈಲಿ ಹೇಗೋ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಸುಳ್ಳು ಹೇಳಿ ಯಾಮಾರಿಸ್ಬೇಕಾದ್ರೆಲ್ಲ ಬೇಕು ಬೇಕು ಅಂತ ಬಂದ್ ಬಿದ್ದೈತಾರೆ. ಆದ್ರೆ ನಿಜವಾಗ್ಲೂ ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ಅರ್ಥನೇ ಮಾಡ್ಕೋತಿಲ್ಲ. ನಾನು ಗಾಯತ್ರಿ ಹತ್ರ ಮಾತಾಡೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದೆ, ಆದ್ರೆ ಅವಳು ಒಂದ್ ಮಾತು ಕೂಡ ಮಾತಾಡಿಲ್ಲ. ಪ್ರೀತಿ ನೋವು ನನ್ಗೆ ಇವಾಗ ಅರ್ಥ ಆಗ್ತಿದೆ ಕಣೋ. ಈಗ್ಲೂ ನಂಬಿಕೆ ಇಲ್ವೇನಾ? ರೌಂಡ್ ಆಗ್ಬಿಟ್ಟು ಮಾತಾಡ್ಬಿಟ್ರೆ ನಂಬಿಡ್ಬೇಕನೋ ಡಬ್ಬ ನನ್ ಮಗನೇ. ನೀನ್ ನನ್ನ ನಂಬೋದ್ ಬೇಡ, ಅವಳು ನನ್ನ ಬದಲಾಯಿಸ್ಬಿಟ್ಲು. ನಿನ್ನ ನನ್ ಕೈಲಿ ನಂಬಕ್ ಆಗ್ತಿಲ್ವಲ್ಲ? ನಾನ ಇದು ಅಂತ ನನ್ನ ಕೈಲೇ ನನಗೆ ನಂಬಕ್ಕಾಗ್ತಿಲ್ಲ. ನನ್ನ ಮೇಲೆ ಸತ್ಯ ಮಾಡಿ ಹೇಳ್ತೀನೋ, ಅವಳಿಲ್ದೇನೆ ನಾನು ಬದುಕೋದೇ ಇಲ್ಲ. ನೀನ್ ಪ್ರಮಾಣ ಮಾಡೋದನ್ನ ನಾನು ಇದುವರೆಗೂ ನೋಡೇ ಇಲ್ವಲ್ಲ. ಸರಿ, ನಿನಗೋಸ್ಕರ ಅಲ್ದಿದ್ರು ಈ ಊರಲ್ಲಿರೋ ಬೇರೆ ಹುಡುಗಿರ್ ಶೀಲ ಕಾಪಾಡೋದಕ್ಕೋಸ್ಕರನಾದ್ರೂ ಆ ಹುಡುಗಿ ಜೊತೆ ನಿನ್ನ ಒಂದ್ ಮಾಡ್ತೀನಿ. ಇದನ್ನ ಊರೇ ಎದುರಿಸಿದ್ರು ಸರಿ, ಆ ಹುಡುಗಿ ನಿನಗೇನೆ. ಇದು ನನ್ ಮೇಲೆ ಆಣೆ. ಓಕೆ? ಈ ಕೊಡುವ ಮೀನ್ ಎಷ್ಟಪ್ಪ? ಅದಮ್ಮ ಅದು ಕೆಜಿ 300 ಏನಪ್ಪ ಮಟನ್ಗಿಂತ ಜಾಸ್ತಿ ಬೆಲೆ ಅಮ್ಮ. ಹೇಳ್ತಿದ್ಯಾ? ಮಟನ್ ಅಲ್ಲಿ ಮೂಳೆ ಇರುತ್ತೆ, ಇದ್ರಲ್ಲಿ ಮೂಳೆ ಇರಲ್ಲ, ಅದಕ್ಕೆ ಇಷ್ಟೊಂದು ಬೆಲೆ. ಯಾವ್ದೇ ಕಾರಣಕ್ಕೂ ಕಮ್ಮಿ ಅಯ್ಯೋ, ಕೊಡಲ್ಲ. ಇಷ್ಟೊಂದಾ? ಬೆಳಗ್ಗೆ ಹಲೋ? ಓಡ್ ಬಂದ್ಬಿಡೋದು. ಅಯ್ಯೋ, ಮಟನ್ ಮಾರ್ಕೆಟ್ ಅಲ್ಲೇ ಇದೇನೆ, ಏ, ಮೀನೆಲ್ಲ ಎಲ್ಲರೂ ತುಂಬಾ ಬಂದು ರೇಟ್ ಸಾಯ್ತಾರೆ ಆಗ್ಬಿಟ್ಟಿದೆ. ಸುಮ್ನೆ ನೀನು ನಮ್ಮ ಮಟನ್ ತಗೊಂಡ್ ಬಂದ್ಬಿಡು. ಏನ್ ಎಲ್ಲ ಚಿಕ್ಕ ಮೀನ್ಗಳಿವೆ, ದೊಡ್ಡದಿಲ್ವಾ? ಹಡಗು ಸಮುದ್ರಕ್ಕೆ ಹೋಗಿದೆ, ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಲಾರಿ ತಗೊಂಡ್ ಬಾ, ಲೋಡ್ ಮಾಡ್ಕೊಂಡು ಹೋಗಿವಂತೆ. ಏನಮ್ಮ ಬ್ಯಾಗ್ ತಗೊಂಡ್ ಬಂದಿದ್ಯಾ? ಇದನ್ನೆಲ್ಲ ನೋಡಿದ್ರೆ ದೊಡ್ಡದಾಗ ಕಾಣಿಸ್ತಿಲ್ವಾ? ಹಲೋ, ನಾನ್ ಮೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೇನಕ್ ಬೇಡ್ದಿರೋದ್ ಮಾತಾಡ್ತೀರಾ? ನಾನೇನ್ ಬೇಡ್ದಾರದ್ ಮಾತಾಡ್ತಾ ಇದೀನಿ, ಮೀನ್ ಬಗ್ಗೆನೇ ಇಲ್ಲ, ಮಾತಾಡ್ತಿರೋದು. ನೀವ್ ಬೇಡ್ದಿರೋದೇ ಮಾತಾಡಿದ್ದು. ನಾನೇನ್ ಬೇಡ್ದಾರದ್ ಮಾತಾಡಲ್ಲ. ಹೆಣ್ಮಕ್ಳ ಮಾತಾಡೋದು ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಏನ್ ಹೆಣ್ಮಕ್ಳ ಜೊತೆ ಮಾತಾಡೋ ಗೊತ್ತಿಲ್ಲ ಏನು? ಏಯ್ ಹೋಗ್ಲಿ ನಿಲ್ಸೋ, ನಿನ್ ಕಾಟನ ತಡೆಯಕ್ಕಾಗ್ತಿಲ್ಲ ಕಣೋ. ನೀನು ಏನೇ ವೀಕ್ ಡೇಸ್ ಎಲ್ಲ ಬಂದಿದ್ಯಾ? ನಮ್ ಮಾವ ಊರಿಂದ ಬಂದಿದ್ದಾನೆ. ನಮ್ಮ ಅಮ್ಮ ಇವತ್ ನನಗ್ ರಜಾ ಹಾಕ್ಸಿ ಅವನ್ಗೋಸ್ಕರ ಅಡ್ಗೆ ಮಾಡು ಅಂತ ಹೇಳಿದ್ದಾರೆ. ನಿಮ್ ಮಾವಂಗ್ ನಾನು ಈ ಮೀನೊಳಗಡೆ ಸೈ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ನೋಡೊಂದಿನ. ನೋಡ್ತಾ ಇರೋ, ಇದನ್ ತಿನ್ ಸತ್ತೋಗ್ತಾನ ಅವನು. ಮೊದ್ಲು ಆ ಕೆಲ್ಸ ಮಾಡು, ಅವ್ನ್ ತಲೆನೂ ಕಡಿಮೆ ಆಗತ್ ನನ್ಗೆ. ಲೈತಮ್ಮ ಅಕ್ಕಂಗೊಂದ್ ಟೀ ಹೇಳ. ಮಗ, ಅದೃಷ್ಟವಂತ ಕಣೋ ನೀನು. ನಿಮ್ ಹುಡುಗಿ ಇಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಟಿಫನ್ ಬಾಕ್ಸ್ ಅಲ್ಲಿ ಚಡ್ಡಿ ಬನೀನೆಲ್ಲ ಕತ್ಕೊಂಡ್ ಬಂದ್ ತಂದ್ಕೊಡ್ತಾಳೆ. ಕಲರ್ ಕಲರ್ ಆಗಿ ಹಾಕೊಂಡು ನನ್ಗೆ ತಿಕ್ಕ ಉರಿಸ್ತಿಯಲ್ಲ? ಲೈ, ಅವಮಾನ ಮಾಡ್ಬೇಡ. ಅವಳು ನೀನ್ ಅನ್ಕೊಂಡಿರೋ ತರ ಸೇಲ್ಸ್ ಗಲ್ ಅಲ್ಲ, ಈ ಶೋರೂಮ್ ಮ್ಯಾನೇಜರ್. ಸರಿ ಸರಿ, ನೀನ್ ನಿಮ್ ಹುಡುಗಿ ನೋಡ್ಕೋ. ಅಷ್ಟಲ್ಲಿ ಇವ್ಳು ಸೆಟ್ ಆಗ್ತಾಳ ಅಂತ ನೋಡ್ತೀನಿ. ಲೇ 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 ಆ? ಎಲ್ಲಿ? ಇಲ್ಲೇ ನೋಡು. ಸರಿ ಬಾ 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 ಬಾ. ಎಕ್ಸ್ಕ್ಯೂಸ್ ಮೀ, ಆಗಿದೆ, ತೋರ್ಸಿ. ಇವ್ರೆ ತಾನೆ? Yeah. ನಮ್ಗೆ ಕೆಲವೊಂದು ಐಟಮ್ಗಳು ಬೇಕು. ಏನ್ ಸರ್ ಬೇಕು? ನಾವ್ ಇವ್ರ ಹತ್ರ ತಗೋತೀವಿ. ಮೇಡಮ್, ಬಿಸಿ ಆಗಿದಾರಲ್ಲ, ನಾನ್ ಫ್ರೀ ಆಗಿದ್ದೀನಿ ನೋಡಿ. ಅವ್ರು ಫ್ರೀ ಆಗಿದಾರತ್ತೆ. ಒಂದ್ ನಿಮಿಷ ಮಗ, ಫ್ರೀ ಆಗಿದ್ದೀರಾ? ನನ್ ಫ್ರೆಂಡ್ ಮನೆ ಕೂಡ ಫ್ರೀ ಆಗಿದೆ. ಏನ್ ಹೇಳ್ತೀರಾ? ಯಾಕೆ ಟೆನ್ಷನ್ ಆಗ್ತಿದ್ಯಾ? ಇದನ್ನೇ ತಗೋ. ನಾನ ನಿನ್ನ ಕರೆದೆ, ನೀನೇ ತಾನೇ ಫ್ರೀ ಆಗಿದ್ದೀನಿ ಅಂತ ಕರೆದಿದ್ದು. ಅದಕ್ಕೆ ನಾನು ಹೇಳಿದ್ದು ಅದನ್ನ ನನ್ನ ಫ್ರೆಂಡ್ ಮನೆ ತೋರ್ಸಿ ಫ್ರೀ ಆಗಿದೆ ಅಂತ. ನನ್ ಕಸ್ಟಮರ್ ಎಲ್ಲ ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು. ನಾನು ಕಸ್ಟಮರ್ ತಾನೆ. ಇದು ಲೇಡಿ ಸೆಕ್ಷನ್, ಜೆನ್ ಸೆಕ್ಷನ್ ಮೇಲ್ಗಡೆ ಇದೆ, ಹೋಗಿ. ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು ಓ, ಸರ್. ವ್ಯಾಪಾರ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು. ಏನೋ? ಸರಿ, ಮತ್ತೆ ಇದನ್ನೇ ಬಿಲ್ ಮಾಡ್ಸೋಣ. ನಮ್ಮನ್ ಮೇಲೆ ಹೋಗುಂತಿದ್ದ. ಯಾಕೆ ಜೆಂಟ್ಸ್ ಅಂದ್ರೆ ಜೆಂಟ್ಸ್ ಮಾತ್ರ ತಗೋಬೇಕಾ? ಲೇಡೀಸ್ ತಗೋಬಾರ್ದಾ? ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ಮಾಡೆಲ್ ತೋರಿಸಿ. ಓಕೆ ಮೇಡಮ್. ಮಾಡೆಲ್ಸ್ ಎಲ್ಲ ತೋರಿಸ್ತಾರಂತೆ, ಬಾ ನೋಡೋಣ. ನೀನ್ ಹೋಗು, ನೀನ್ ಹೋಗು. ಲೇ, ಏನೋ ನೀನು ಇಷ್ಟೊಂದು ಒಳ್ಳೆಯವನಾಗ್ಬಿಡ್ಯಾ? ನನಗೆ ತೋರಿಸಿ. ಬೇರೆ ಬ್ರ್ಯಾಂಡ್ ತೋರಿಸಿ. ಸೆಲೆಕ್ಟ್ ಮಾಡಿ ಆಯ್ತಾ? Select ಆಯ್ತಾ? ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಈ ಬುಕ್ ನ ಕೊಡ್ತೀಯಾ? ಇವತ್ತು ತಗೊಂಡೋಗಿ ನಾಳೆ ತಂದ್ಕೊಡ್ತೀನಿ. ಎತ್ತು ಬಾರ್ಸಿದ್ರೆ? ಮೇಡಮ್, ಏನ್ ನಿಮ್ ಸೇಲ್ಸ್ ಗರ್ಲು ಕಸ್ಟಮರ್ಗೆ ಸರಿಯಾಗಿ ಸರ್ವಿಸ್ ಮಾಡ್ತಾ ಇಲ್ಲ. ವೆರೈಟೀಸ್ ತೋರಿಸು ಅಂದ್ರೆ ತೋರಿಸ್ತಾ ಇಲ್ಲ. ಏ ಸರಿಯಾಗಿ ತೋರ್ಸೆ. ಅವಳೊಬ್ಳು ಲೂಸು, ಅವ್ನು ಏನ್ ಕೇಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಕೇಳಿಸ್ಕೊಂಡೆ ತಾನೆ? ಬಿಲ್ ಹಾಕ್ಸ್ಬಿಟ್ಟು ಬರ್ತೀನಿ. ದಿಸ್ ಇಸ್ ಓಕೆ ಮಗ, ಥ್ಯಾಂಕ್ ಯು. ಕಲರ್ ಕಲರ್ ಆಗಿ ಕಲರ್ಫುಲ್ ಆಗೈತೆ. ತಗೋ, ನಿಮ್ ಹುಡುಗಿ ಕೊಟ್ಬಿಡು. ನೀನೇ ಅಲ್ವೇನೋ ಮನಸ್ಸು ಟಚ್ ಆಗೋಂತ ಗಿಫ್ಟ್ ಕೊಡ್ಬೇಕು ಅಂದೆ. ತೆಗ್ದಿರೋದ್ನೆಲ್ಲ ತಗೋ, ವಾಪಸ್ ಟಚ್ cover ಮಾಡ್ತಾನೆ ಹಾಕಿ ಇರುತ್ತೆ. pack ತಗೋ, ಕೊಡು. ಈ ಶೋಪೀಸ್ ಕೊಡಲೆ. ಹೊಸ ಮಾಡೆಲ್ಸ್ ಏನಾದ್ರು Excuse me? ತರಬೇಕು ಅನ್ಸುತ್ತೆ. ಹಾ, ತಗೊಳ್ಳಿ. ಸಕ್ಸಸ್, ವರ್ಕೌಟ್ ಆಗಿತ್ತು. ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಕರೆದು ಬಿಟ್ಲಾ? ವರ್ಕೌಟ್ ಆಗ್ಬಿಡ್ತು. ಬಾ 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 ಬಾ. ಏನಿದು? ಏ, ಬರ್ತ್ಡೇ ಗಿಫ್ಟ್ ಅಂತ ಹೇಳೋ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೂಡ ಇಸ್ಕೊಡ್ತಾಳೆ. ಹ್ಯಾಪಿ ಬರ್ತ್ಡೇ. ಮರ್ಯಾದೆಯಿಂದ ತಗೊಂಡು ಆಚೆ ಹೋಗು. ಇವತ್ತವಳು ಬರ್ಡೇ ಅಲ್ಲ ಅನ್ಸುತ್ತೆ. ಲೇ 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 ಲೇ, ಇರೋ ಇರೋ ಇರೋ.
ಇದನ್ನ ತಗೊಂಡು ಕಾಸ್ನ ವಾಪಸ್ ಕೊಡ್ತೀರಾ? ದುಡ್ಡೆಲ್ಲ ವಾಪಸ್ ತೀರೇ ಇಲ್ಲ. ತರಿಲ್ಲನಾ? ಕಾಸು ತಗೊಂಡ್ ಬರ್ತೀಯ? ಲೇ 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 ಸರಿ, ಇದು ನೀವೇ ಇಟ್ಕೊಳ್ಳಿ. ಕಾಸು ವೇಸ್ಟ್ ಅಲ್ಲೇ. ಪರವಾಗಿಲ್ಲ, ಅದು ನಾನು ಬೇರೆ ತರ ಇಸ್ಕತೀನಿ. ಆ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು. ಏನ್ ಅವಳ ವ್ಯಾಧಿ ನನಗ್ ಬಂದ್ಬಿಡ್ತಾ ಇದೆ? ಹಾಗಲಕಾಯಿ ಸಾಂಬಾರ್ ಮಾಡ್ಬಿಡು, ಹಂಗೇನೆ ಎಣಗಾಯಿ ಪಲ್ಯನೂ ಮಾಡ್ಬಿಡು. ನೀನು ತಿಂದ್ಯಾ ಏನು? ನಾನ್ ಚಾರ್ಜ್ಗೆ ಹಾಕ್ಬೇಕು. ನಾ ಆಮೇಲೆ ಮಾಡ್ತೀನಿ. ಏನಪ್ಪ ಆ ತರ ನೋಟ ಇದೆ ನಿಂಗೆ? ಇಲ್ಲ, ಈ ತಲೆ ಕೆಟ್ಟವ್ರು ಇರೋ ಜಾಗದಲ್ಲಿ ನೋಡಿದ್ದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೆಸರೇನಪ್ಪ? ಲೇ, ಮೂಲ ಸ್ಥಾನ ಮುಟ್ ನೋಡ್ಬೇಕು ಅನ್ಕೊಂಡಿದ್ಯಾ? ಮೂಗ್ ಮೇಲೆ ಗುದ್ಬಿಡ್ತೀನಿ ನೋಡು. ಆಂಟಿ ಆಯ್ತಾ ದೀಪ ಹಚ್ಚಿದ್ದು? ಹೊರಡೆ ಹೋಗ್ತಾರೆ. ಸೆಲ್ ಫೋನ್ ಇಟ್ಕೊಂಡಿರೋರ್ ಮುಂದೆ ಈ ತರ ಎಲ್ಲ ಬಗ್ಬೇಡಿ. ನನ್ ಫೋಟೋ ಯಾಕೋ ತೆಗೆದಿದ್ಯಾ? ಇಲ್ಲೇ ಇದ್ಯಾ? ಈ ನನ್ ಮಗ ಎಲ್ಲೋದ? ನಿಮ್ಮ ಬೇಡಿಕೆನ ನೋಡ್ಬಿಟ್ಟು ದೇವ್ರೆ ಟೈಮ್ ತಗೊಂಡ್ ಚೆನ್ನಾಗಿ ಕೆತ್ಬಿಟ್ಟು ಒಬ್ಬ ಒಳ್ಳೆ ಮನ್ಮಥನ್ ತರ ಇರೋ ಹುಡುಗನ ನಿಮ್ಗೋಸ್ಕರ ಕಳ್ಸಿದಾರೆ. ಅವನೇ ನನ್ ಫ್ರೆಂಡ್ ಅಶೋಕ. ಅವನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಜೊತೆಲಿರೋ ಫ್ರೆಂಡ್ ಹೇಳಿದ್ರೆ ತಪ್ಪಾಗಿರುತ್ತೆ, ಬೇಕಾದ್ರೆ ಪಬ್ಲಿಕ್ ನ ಕೇಳಿ ನೋಡಿ. ಆಂಟಿ, ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಸತ್ಯ ಹರಿಶ್ಚಂದ್ರ ಹೆಂಗೆ? ಅವನೊಬ್ಬ ಸತ್ಯವಂತ. ಹೇಳಿ. ಆ ಕಾಲದಲ್ಲಿ ಅವನಂತ ಒಳ್ಳೆ ವ್ಯಕ್ತಿ ಯಾರು ಇರ್ಲಿಲ್ಲ. ಆಮೇಲೆ ಅವ್ನ ಹೆಂಡತಿ ಇದ್ದಾಳಲ್ಲ. ಇನ್ನೊಂದ್ ಎಪಿಸೋಡ್ ಏನ್ ಶುರು ಮಾಡೋದ್ ಬೇಡ, ಮೊದಲು ಹೋಗು. ಕೇಳಿಸ್ಕೊಂಡ್ರ ಪಬ್ಲಿಕ್ ಎಲ್ಲ ಏನ್ ಹೇಳ್ತಿದೆ ಅಂತ? ನಾನ್ ಅವನ್ ಸ್ನೇಹಿತ. ನಾನ್ ಹೇಳ್ತಾ ಇದೀನಿ, ಈ ಲೋಕದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಅದು ನನ್ನ ಸ್ನೇಹಿತ ಅಶೋಕ. ಅಣ್ಣನ್ ತರ ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಓಕೆ ಹೇಳ್ಬಿಡಮ್ಮ. ತಂಗಿಯವ ನಕ್ಬಿಟ್ಲು. ಲೇ ಮಗ, ಲೇ ಮಗ. ಲೇ, ದೇವ್ರಿಗೆ ನಮಸ್ಕಾರ ಹಾಕೋಕ್ ಬಂದವರೆಲ್ಲ ಸೈಲೆಂಟ್ ಆಗಿ ಹೋಗ್ತವ್ರೆ. ಒಂದ್ ಮರನ ನೋಡ್ಬಿಟ್ಟು ಓವರ್ ಆಗಿ ನಮಸ್ಕಾರ ಆಗ್ತಿದ್ಯಾ? ಮಗ, ನಾನು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ನೀನ್ ಹೋಗಿ ಧೈರ್ಯವಾಗಿ ಮಾತಾಡು. ಮಚ್ಚ ಪೊಂಗಲ್ ಕೊಟ್ಲು. ಮತ್ತಿನೇನು, ವಡೆ ಇಟ್ಬಿಟ್ಟು ಸಾಂಬಾರ್ ಹಾಕ್ಬಿಟ್ಟ ಹೋಗ್ತಾರೆ. ಮಗ, ಹುಡುಗರು ಹಲ್ವಾ ಕೊಡೋತರ ಹುಡುಗಿರು ಪೊಂಗಲ್ ಕೊಟ್ಟು ಹೋಗ್ತಾರೆ. ಏಯ್ ಮುಚ್ಚ, ಕಿತ್ತೋಗಿರೋ ನನ್ ಮಗನೇ. ಮತ್ತೇನಕ್ಕೆ ಜೊನ್ನೆ? ಲೇ ಡಬ್ಬ ನನ್ ಮಗನೇ, ಹೆಣ್ಮಕ್ಳು ಏನೇ ಕೊಟ್ರು ಅದ್ರಲ್ಲೊಂದು ಮ್ಯಾಟರ್ ಇರುತ್ತೆ. ನೋಡಿದ್ಯಾ? ಕಲ್ಯಾಣಿ ಹತ್ರಕ್ಕೆ ಬನ್ನಿ, ಲೊಕೇಶನ್ ಹೇಳಿದಾಳು. ಏನ್ ಮಾತಾಡೋದು? ಮಾತುಗಳೇ ಬರ್ತಾ ಇಲ್ಲ. ನಂಗಿದೆಲ್ಲ ಹೊಸ್ತು, ಅದಕ್ಕೆ ಕೈಕಾಲೇ ಓಡ್ತಾ ಇಲ್ಲ. ಹೌದು ರೀ, ನನ್ಗೂ ಹಾಗೇನೆ ಭಯ ಆಗ್ತಾ ಇದೆ. ನಾನು ಯಾವ್ದಕ್ಕೂ ನಿಮ್ ಕೈ ಹಿಡ್ಕೊಳ್ಳ? ಓ ದೇವಾ, ಈಗ ಕೈ ಹಿಡ್ಕೊಂಡಿರೋ ಈ ಹುಡುಗಿನ ಕರ್ಕೊಂಡು ಈ ಹಂಪಿ ಎಲ್ಲ ಸುದ್ದೇನೆ ಮದ್ವೆ ಮಂಟಪ ಸುದ್ಬಿಟ್ಟು ಬಂದ ಅಂದ್ರೆ ಬೀಚ್ ಅಲ್ಲಿ ಬೇಸ್ಗೆ ಇದ್ರು ಬಿಸ್ಲಲ್ಲಿ ಬೆಂದ್ರು ಲವ್ ಮಾಡ್ಕೊಂಡು ಕೂತಿರುವಂತ 6 ಜೋಡಿಗಳಿಗೆ ಛತ್ರಿ ಕೊಡ್ತೀನಿ. ಇದೇನ್ ಇಷ್ಟ ಚಿಕ್ಕ ವಿಷಯಕ್ಕೆ ಹಿಂಗಾಡ್ತಿದ್ಯಾ? ಮಗನಿನ ಇದೇನ್ ಚಿಕ್ಕ ವಿಷಯನ? ಸೇವೆ ಕಣೋ. ಅವನಿಂದ 100 ಹುಡುಗಿರ್ ಶೀಲ ಹಾಳಾಗ್ದಂಗೆ ಕಷ್ಟಪಟ್ಟು ಕಾಪಾಡಿದ್ದೀನಿ. ಏನಿದು ನಿಮ್ ಕೈ ಇಷ್ಟೊಂದ್ ಬಿಸಿ ಇದೆ? ಒಂದ್ ಹುಡುಗಿ ಕೈನ ಫಸ್ಟ್ ಟೈಮ್ ಮುಟ್ತಾ ಇರೋದು, ಅದಕ್ಕೆ ಜ್ವರ ಬಂದಿದೆ ಅನ್ಸುತ್ತೆ. ಎದೆಲ್ಲ ಬಡಬಡ ಅಂತ ಹೊಡ್ಕೋತಾ ಇದೆ. ಇವಾಗ ನಾನು ಯಾಕೆ ಇಲ್ಲಿಗೆ ಬರೋಕ್ ಹೇಳಿದ್ರಿ, ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹೇಳಕ್ಕಾಗಿಲ್ಲ ಅಂದ್ರೆ ನೀವು ಸಿಂಬಲಿಕ್ ಆಗಿ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಅಯ್ಯೋ, ನೋಡಿದ್ಯಾ ಮಗ, ಮೊದ್ಲೆಲ್ಲ ಒಂದ್ ಹುಡುಗಿ ಬಂದು ಚಾಮುಂಡಿ ಬೆಟ್ಟಕ್ಕೆ ಯಾವ ಕಡೆ ಹೋಗ್ಬೇಕಂದ್ರೆ ಟಕ್ಕಂತ ಕೈ ಮೇಲೆ ಕಿಸ್ಕೊಟ್ಟು ಈ ಕಡೆ ದಾರಿ ತೋರಿಸಿ ಅಂತ ಪೊದೆ ಕರ್ಕೊಂಡು ಹೋಗ್ಬಿಡ್ತಿದ್ದ. ಆದ್ರೆ ಈಗ ನನ್ನ ಸ್ನೇಹಿತ ಅವ್ನ್ ಬದ್ಲಾಗ್ಬಿಟ್ಟ ಮಗ. ನೆಕ್ಸ್ಟ್ ನಾನ್ ನಿಮ್ಮನ್ನ ಯಾವಾಗ ನೋಡೋದು? ಒಂದ್ ಸೆಕೆಂಡ್ ರೀ. ಈ ಗ್ರೀಟಿಂಗ್ ಕಾರ್ಡ್ನ ನಾನು ಕೊಡ್ಬೇಕು ಅನ್ಕೊಂಡಿದ್ದೆ, ಅದ್ರಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀವ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ನಾನು ತಕ್ಷಣ ಬರ್ತೀನಿ. ಅವ್ನ್ ಬದ್ಲಾಗ್ಬಿಟ್ಟ ಮಗ. ಮಚ್ಚ, ತುಂಬಾ ಥ್ಯಾಂಕ್ಸ್ ಮಚ್ಚ, ನಿನ್ ಮರ್ಯಾದಿಲ್ಲ ಕಣೋ ನಾನು. ನಾನ್ ನನ್ ಕರ್ತವ್ಯ ಅಷ್ಟೇ ಮಾಡಿದೆ ಮಗ. ಅಶೋಕ, ಆ ಹುಡ್ಗಿ ಕಣ್ಣಿಂದ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲಿಂದ ನೀರ್ ಬಂದ್ರು ಅದು ಆನಂದ ಬಾಷ್ಪನೆ ಆಗಿರ್ಬೇಕು. ನಿನ್ 3D ಗ್ಲಾಸ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಮಚ್ಚ, ಬಿಂದಿಗೆ ಗಟ್ಲೆ ಬರುತ್ತೆ ನೋಡು. ಮಗ, ಹಂಗಾದ್ರೆ ಈ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕು. ಇದ್ಯಾ? ಪ್ಯಾಕೆಟ್ ಇಲ್ಲ ಮಗ. ಮತ್ ಬಾ ದರ್ಶನ ಮಾಡೋಣ. ಇರು, ಒಂದ್ ಐಡಿಯಾ. ನಿಮ್ಮ ಅಣ್ಣ ಹುಡುಗಿ ಇಲ್ಲೇ ತಾನೇ ಕೆಲಸ ಮಾಡ್ತಾಳೆ, ಅವ್ರ ಹತ್ರ ಕೇಳ್ಬಿಟ್ಟು ಒಂದ್ ಸ್ವಲ್ಪ ಇಸ್ಕೊಂಡ್ ಬಂದ್ಬಿಡು. ಹಾಗಂತ್ಯಾ? ಓಕೆ ಓಕೆ, ನೀನ್ ವೆಯ್ಟ್ ಮಾಡು, ನಾನ್ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ. ಹೆಂಗೋ ಬುಜ್ಜಿ ಬಾಬು ಹಿಂಗೆಲ್ಲ ಯೋಚನೆ ಮಾಡ್ತೀಯಾ?